ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಗ್ಯಾರಂಟಿಗಳ ಬಗ್ಗೆ ಏನು ಕಾಂಗ್ರೆಸ್ ಕೆಲವೊಂದು ಸಚಿವರು ಮುಖಂಡರು ಏನು ಇದ್ರ ಬಗ್ಗೆ ಬಂದಾಗುತ್ತೆ ಅಂತ ಹೇಳ್ತಾ ಇದ್ರು. ಅದರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ, ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಆಮೇಲೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳು ಈ ವಿಡಿಯೋದಲ್ಲಿದೆ. ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ CM ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ಇಬ್ಬರೂ ಸಹ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನು ಪರಾಜಿತಗೊಂಡವರು, ಸೋತವರು ಅಥವಾ ಲೀಡ್ ಕೊಡೋಕ್ಕಾಗದೇ ಇರೋರು ಅಥವಾ ತಮ್ಮ ಮಕ್ಕಳು ಸೋತಿದ್ದಾರೆ ಅಂಥೇಳಿ ಮೀಡಿಯಾದ ಮುಂದೆ ಗ್ಯಾರಂಟಿಗಳ ಬಗ್ಗೆ ಹಗುರವಾಗಿ ಮಾತಾಡಬೇಡಿ, ಗ್ಯಾರಂಟಿಗಳ ವಿರುದ್ಧ ಮಾತಾಡೋಕ್ಕೆ ಹೋಗಬೇಡಿ, ಗ್ಯಾರಂಟಿಯಿಂದ ಸೋಲಾಗಿದೆ ಅಂಥೇಳಿ ಈ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಡೋಕ್ಕೆ ಹೋಗಬೇಡಿ ಅಂಥೇಳಿ ಒಂದು ಖಡಕ್ ಎಚ್ಚರಿಕೆಯನ್ನು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಮೀಡಿಯಾದಲ್ಲೂ ಕೂಡ ನೀವು ನ್ಯೂಸಲ್ಲಿ ನೋಡ್ಬೋದು, ಸಾಕಷ್ಟು ಹರಿದಾಡ್ತಾ ಇದೆ. ಈಗೇನು 3-4 ದಿನಗಳ ಹಿಂದೆ ಕೆಲವೊಂದೊಂದು ಕಾಂಗ್ರೆಸ್ ಮುಖಂಡರು ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ನಮಗೆ ಗ್ಯಾರಂಟಿಗಳು ಜನ ನಂಬಿ ಓಟ್ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ, ಬಟ್ ಗ್ಯಾರಂಟಿಗಳನ್ನು ಜನ ನಂಬಲಿಲ್ಲ, ಗ್ಯಾರಂಟಿಗಳಿಂದ ಅಕ್ಸೆಪ್ಟ್ ಮಾಡಿಕೊಳ್ಳಲಿಲ್ಲ. ಹಾಗಾಗಿ ಗ್ಯಾರಂಟಿಗಳ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಏನು ಸ್ಟೇಟ್ಮೆಂಟ್ಗಳನ್ನು ಒಂದು 3-4 ಜನ ಮುಖಂಡರು, ಕಾಂಗ್ರೆಸ್ ಮುಖಂಡರು ಇದ್ರ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಇನ್ನು ಮುಂದೆ ಈಗ ಸದ್ಯಕ್ಕೆ ನಿನ್ನೆ ಮೊನ್ನೆ ಯಾರೂ ಕೂಡ ಸ್ಟೇಟ್ಮೆಂಟ್ಗಳನ್ನು ಇದ್ರ ಬಗ್ಗೆ ಕೊಟ್ಟಿಲ್ಲ. ನಾವು ಯಾಕಾಗಿ ಸೋತಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ನಮ್ಮ ತಪ್ಪನ್ನು ತಿದ್ಕೊಂಡು ನಡೀತೀವಿ ಮುಂದಿನ ದಿನಗಳಲ್ಲಿ ಅಂತಲೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಬಟ್ ಸದ್ಯಕ್ಕಂತೂ ಯಾವುದೇ ರೀತಿಯ ಗೊಂದಲಕ್ಕೆ ಒಂದು ತೆರೆ ಎಳೆದಿದ್ದಾರೆ ಅಂತಲೇ ಹೇಳ್ಬೋದು. ನಾನೀಗ ಆಲ್ರೆಡಿ ನಿಮಗೆ ಸಾಕಷ್ಟು ಬಾರಿ ಹೇಳಿದರೂ ಕೂಡ CM ಸಿದ್ದರಾಮಯ್ಯ ಅವರು ನಾವು ಗ್ಯಾರಂಟಿಗಳನ್ನು ಮುಂದುವರಿಸ್ತೀವಿ, ಈ ಲೋಕಸಭಾ ಚುನಾವಣೆಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ, ಇದು ನಾವು ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆ ಅಂಥೇಳಿ ಹೇಳಿದರೂ ಸಹ ನೀವು ಕಮೆಂಟ್ ಮಾಡಿ ಕೇಳ್ತಾನೆ ಇದ್ದೀರಾ, ಗೃಹಲಕ್ಷ್ಮಿ 11ನೇ ಕಂತು ಬರುತ್ತಾ ಇಲ್ವಾ ಅಂಥೇಳಿ, ಮತ್ತು ಎಲ್ಲ ಗ್ಯಾರಂಟಿಗಳು ಮುಂದುವರಿಯುತ್ತಾ ಇಲ್ವಾ ಅಂಥೇಳಿ ಕೂಡ ಕೇಳ್ತಾನೆ ಇದ್ದೀರಾ. ನಿಮಗೆ ಮತ್ತೊಂದು ಸರಿ ಈ ಒಂದು ಇನ್ಫಾರ್ಮೇಷನ್ ಕೊಡುವ ಮೂಲಕ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳಿದ್ದೀನಿ, ಓಕೆನಾ. ಹಾಗೆ ಅದರ ಜೊತೆಯಲ್ಲಿ ಇನ್ನೊಂದು ಹೊಸ ಮಾಹಿತಿ ಏನಪ್ಪ ಅಂದರೆ, ನೀವು ಇನ್ನು ಕೇವಲ 2 ದಿನಗಳಲ್ಲಿ ಅಂದರೆ ನಿಮಗೆ ಜೂನ್ 14 ಒಳಗೆ ನಿಮ್ಮ 10 ವರ್ಷದ ಹಳೆಯ ಆಧಾರ್ ಕಾರ್ಡನ್ನು ನೀವು ಕಡ್ಡಾಯವಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇದನ್ನು ಹೇಗೆ ತಿಳ್ಕೊಳ್ಳೋದು ಅಂದರೆ, ನೀವಿಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಇದೆ ಅಂದರೆ ಆಧಾರ್ ಕಾರ್ಡಿನ ಒಂದು ರೈಟ್ ಸೈಡು ನಿಮ್ದು ಯಾವ ವರ್ಷದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿದ್ದು ಅಂತ ಅಲ್ಲಿ ಇಯರ್ ಪ್ರಿಂಟ್ ಆಗಿರುತ್ತೆ. ಆ ಇಯರನ್ನು ನೋಡಿಕೊಂಡು 2016, 17 ಈ ರೀತಿ ಇದೆ ಅಂದರೆ ನೀವೇನು ವರಿ ಮಾಡೋಂಥ ಆತಂಕ ಇಲ್ಲ. ನಿಮ್ಮ ಮಕ್ಕಳದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾ, ಈ ರೀತಿಯಾಗಿ ಸಾಕಷ್ಟು ಜನರಿಗೆ ಗೊಂದಲ ಇದೆ. ಖಂಡಿತವಾಗ್ಲೂ ಇಲ್ಲ. ಯಾರ್ದು 2013, 14ರಲ್ಲಿ ಮಾಡಿಸಿದ್ದೀರಾ ಅವ್ರದ್ದು 10 ವರ್ಷ ಆಗಿರುತ್ತೆ. ಈಗ 10 ವರ್ಷದ ಹಳೆಯ ಆಧಾರ್ ಕಾರ್ಡನ್ನು ನೀವು ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸ್ಬೇಕು. ಯಾವುದೇ ಬದಲಾವಣೆ ನೀವು ಮಾಡಿಸಿಲ್ಲ ಅಂದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಥ್ರೂನೇ ಎಲ್ಲ ಪೇಮೆಂಟು ಕೂಡ ಸರ್ಕಾರದಿಂದ ಬರುತ್ತೆ. ನಿಮಗೆ DBT ಮೂಲಕ ಅಂದರೆ ನೇರ ನಗದು ವರ್ಗಾವಣೆ ಅಂತ ಹೇಳಿ ನಿಮಗೆ DBT ಮೂಲಕನೇ ಹಣ ಜಮಾ ಆಗೋದ್ರಿಂದ ನಿಮ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಅಂದರೆ ನಿಮಗೆ ದೊಡ್ಡ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರದ್ದು 10 ವರ್ಷ ಆಗಿರುತ್ತೆ, ಓಕೆನಾ. ಸ್ಕಾಲರ್ಶಿಪ್ ಹಣ ಇರ್ಬೋದು, ಅನ್ನಭಾಗ್ಯ ಹಣ ಇರ್ಬೋದು, ಗೃಹಲಕ್ಷ್ಮಿ ಹಣ ಇರ್ಬೋದು, ಅಥವಾ ಯಾವುದೇ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಇರ್ಬೋದು, ಯಾವ ಹಣ ಕೂಡ ಬರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಹತ್ತಿರದ ಯಾವುದೇ ಈಗ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ನಿಮ್ಗೆ ಆಧಾರ್ ಸೇವಾ ಕೇಂದ್ರದಲ್ಲೂ ಮಾಡ್ತಾ ಇದ್ದಾರೆ, ನಿಮ್ಮ ನಾಗರಿಕ ಸೇವಾ ಕೇಂದ್ರ ಅಂದರೆ ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನಲ್ಲೂ ಕೂಡ ನಿಮಗೆ ಆಧಾರ್ ಅಪ್ಡೇಟ್ ಮಾಡಿಕೊಡ್ತಾ ಇದ್ದಾರೆ. ಎಲ್ಲಾದರೂ ಕೂಡ ನೀವು ಆಧಾರ್ ಅಪ್ಡೇಟನ್ನು ಮಾಡಿಸ್ಬೋದು. ಜೂನ್ 14 ಇನ್ನು ಕೇವಲ 2 ದಿನ ಟೈಮ್ ಇದೆ. ಆದಷ್ಟು ಬೇಗ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಕಿಸಾನ್ ಸಮ್ಮಾನ್ ಯೋಜನೆ 17ನೇ ಕಂತು ಈಗ ಆಲ್ರೆಡಿ ನರೇಂದ್ರ ಮೋದಿಯವರು ಚಾಲನೆ ಕೊಟ್ಟಿದ್ದಾರೆ ನಿನ್ನೆ. ಯಾರಿಗಾದರೂ ಬಿಡುಗಡೆ ಆಗಿದೆಯಾ, ಜಮಾ ಆಗಿದೆಯಾ, ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿದ್ದರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 11ನೇ ಕಂತು ಕೂಡ ಬರುವಂಥ ಸಾಧ್ಯತೆ ಇದೆ ಸದ್ಯದಲ್ಲೇ. ಇನ್ನೊಂದು ವಾರದಲ್ಲೇ 11ನೇ ಕಂತು ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ 11ನೇ ಕಂತಿಗೋಸ್ಕರ. ಮತ್ತು ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಹಣ ಬಂದಿಲ್ಲ, ಮಾರ್ಚ್ ತಿಂಗಳ ಅನ್ನಭಾಗ್ಯ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಯಾವುದೇ ಹಣ ಬಿಡುಗಡೆ ಆದರೂ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ, ಓಕೆನಾ. ಆಮೇಲೆ ಈಗ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ BJP ಮೈತ್ರಿಕೂಟ ಅಂದರೆ NDA ಸರ್ಕಾರ
ಈಗ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ. ಈಗ ಕೆಲವೊಬ್ಬೊಬ್ಬರು ಆಯುಷ್ಮಾನ್ ಕಾರ್ಡ್ ಬಗ್ಗೆ ಕೇಳ್ತಾ ಇದ್ರಿ ಮಾಹಿತಿಯನ್ನು. ಸರ್, ಆಯುಷ್ಮಾನ್ ಕಾರ್ಡ್ ಮಾಡಿಸೋದು ಹೇಗೆ, ಆಯುಷ್ಮಾನ್ ಕಾರ್ಡಲ್ಲಿ ನಮಗೇನು ಬೆನಿಫಿಟ್ ಸಿಗುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಖಂಡಿತವಾಗ್ಲೂ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಇನ್ನೇನು ಒಂದು 5-6 ನಿಮಿಷ ಅಷ್ಟೇ. ನಿಮಗೆ ಆಯುಷ್ಮಾನ್ ಕಾರ್ಡ್ ಅಂದರೆ ನಿಮಗೆ BPL ಕಾರ್ಡ್ ಇರೋರಿಗೆ 5 ಲಕ್ಷದವರೆಗೂ ಕೂಡ ಉಚಿತವಾದ ಚಿಕಿತ್ಸೆ ಸಿಗುತ್ತೆ. ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಮಾಡಿಸಿದರೆ ನೀವು ಯಾವುದೇ ನಿಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ APL ಕಾರ್ಡ್ನವ್ರಿಗೆ ಏನೂ ಸಿಗೋದಿಲ್ವ ಆಯುಷ್ಮಾನ್ ಕಾರ್ಡಲ್ಲಿ ಅಂದರೆ ಖಂಡಿತವಾಗ್ಲೂ ಕೂಡ APL ಕಾರ್ಡ್ನಲ್ಲೂ ಕೂಡ ಆಯುಷ್ಮಾನ್ ಕಾರ್ಡು ಇದ್ದರೆ ಖಂಡಿತವಾಗ್ಲೂ ಸಿಗುತ್ತೆ. ಯಾಕೆಂದರೆ ಆಯುಷ್ಮಾನ್ ಕಾರ್ಡು ಅದರಲ್ಲಿ ನಿಮಗೆ 1.5 ಲಕ್ಷದವರೆಗೂ, ಅಂದರೆ ನಿಮಗೆ 5 ಲಕ್ಷದಲ್ಲಿ 30%, ಅಂದರೆ ನಿಮ್ಗೆ 5 ಲಕ್ಷ ಬಿಲ್ ಆಯಿತು ಅಂದರೆ 1.5 ಲಕ್ಷದವರೆಗೂ ಕೂಡ ಆಯುಷ್ಮಾನ್ ಕಾರ್ಡ್ ಇದ್ದರೆ ನಿಮ್ಮ ಹತ್ರ ನಿಮಗೆ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ, ನಿಮ್ಮ ಚಿಕಿತ್ಸೆಯಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಈ ಆಯುಷ್ಮಾನ್ ಕಾರ್ಡ್ಗಳನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು, ನಾವು ನೇರವಾಗಿ ನಾವು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲೂ ಬೆನಿಫಿಟ್ ಪಡ್ಕೋಬೋದಾ? ನಿಮ್ಮ ಹತ್ತಿರದ ಫಸ್ಟ್ ಸರ್ಕಾರಿ ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಸರ್ಕಾರಿ ಹಾಸ್ಪಿಟ್ಲಲ್ಲಿ ಅವರೇ ಚೆಕ್ ಮಾಡಿ ಅಲ್ಲೇ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಅಲ್ಲೇ ಟ್ರೀಟ್ಮೆಂಟನ್ನು ತೊಗೋಬೋದು, ಓಕೆನಾ. ಬಟ್ ನಿಮಗೆ ಆಗಲ್ಲ, ನಮಗಿಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಲ್ಲ, ಇಲ್ಲಿ ನಾವು ಬೇರೆ ಕಡೆ ನಾವು ಅವ್ರನ್ನ ರೆಫರ್ ಮಾಡ್ತೀವಿ ಅಂದರೆ ನಿಮಗೆ ಸಾಕಷ್ಟು ಖಾಸಗಿ ದೊಡ್ಡ ದೊಡ್ಡ ಖಾಸಗಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಕೂಡ ಆಯುಷ್ಮಾನ್ ಕಾರ್ಡನ್ನು ರೆಫರ್ ಮಾಡಿ ಆ ಡಾಕ್ಟರ್ ಹತ್ರ ಒಂದು ರೆಫರೆನ್ಸ್ ತೊಗೊಂಡು ನೀವು ಹೋದರೆ ಆವಾಗ ಮಾತ್ರ ನೀವು ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಕೂಡ ಉಚಿತವಾಗಿ ನಿಮ್ಮ ಒಂದು ಚಿಕಿತ್ಸಾ ವೆಚ್ಚವನ್ನು ಭರಿಸ್ಬೋದು, ಅಪ್ ಟು 5 lakhsವರೆಗೂ. ಯಾರು BPL ಕಾರ್ಡ್ ಹೋಲ್ಡ್ರಿಗೆ, APL ಕಾರ್ಡ್ ಹೋಲ್ಡ್ರಿಗೆ 1.5 ಲಕ್ಷದವರೆಗೂ ಕೂಡ ಕ್ಲೈಮ್ ಮಾಡ್ಕೋಬೋದು. ಬಟ್ ನೀವು ಫಸ್ಟು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿದ್ದರೆ ನೀವು ನೇರವಾಗಿ ಆಯುಷ್ಮಾನ್ ಕಾರ್ಡ್ ತೆಗೆದುಕೊಂಡು ಹೋಗಿ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದರೆ ಆಗಲ್ಲ. ಮೊದಲು ನಿಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ನಿಮ್ಮ ಪ್ರಾಬ್ಲಮ್ ಜಿಲ್ಲಾಸ್ಪತ್ರೆಯಲ್ಲಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಿಮ್ಮ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ ಅಂದರೆ ಅಲ್ಲೇ ಬಗೆಹರಿಸ್ಕೋಬೇಕು. ಇಲ್ಲ ಅಂದರೆ ಅಲ್ಲಿ ಆಗಿಲ್ಲ ಅಂದರೆ ಮಾತ್ರ ಹೆಚ್ಚುವರಿ ಚಿಕಿತ್ಸೆಗಾಗಿ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಅವ್ರ ಹತ್ರ ರೆಫರೆನ್ಸ್ ತೊಗೊಂಡು ನೀವು ಆಯುಷ್ಮಾನ್ ಕಾರ್ಡನ್ನು ಉಪಯೋಗಿಸ್ಕೊಂಡು ಚಿಕಿತ್ಸೆಯನ್ನು ತೊಗೋಬೋದು. ಬಟ್ ಕೆಲವೊಂದಕ್ಕೆ ಎಲ್ಲ ಒಂದು ಕಾಯಿಲೆಗಳಿಗೂ ಕೂಡ ಒಂದು ಕೋಡ್ ಅಂತ ಇರುತ್ತೆ, ಓಕೆನಾ. ಎಲ್ಲ ಒಂದು ಕಾಯಿಲೆಗೂ ಒಂದು ಕೋಡ್ ಅಂತ ಇರುತ್ತೆ. ಆ ಕೋಡನ್ನು ಅವರು ಮೆನ್ಷನ್ ಮಾಡ್ತಾರೆ. ಆ ಕೋಡಲ್ಲಿ ನಿಮಗೆ ಎಷ್ಟು ಆಯುಷ್ಮಾನ್ ಕಾರ್ಡಲ್ಲಿ ಎಷ್ಟು ಬೆನಿಫಿಟ್ ಸಿಗಬೇಕು ಅಂತ ಅದರಲ್ಲಿ ಮೆನ್ಷನ್ ಆಗಿರುತ್ತೆ, ಅಷ್ಟು ಬೆನಿಫಿಟ್ ನಿಮಗೆ ಸಿಗುತ್ತೆ, ಓಕೆನಾ. ಯಾಕೆಂದರೆ ಪ್ರೈವೇಟ್ ಹಾಸ್ಪಿಟ್ಲು ಅಂದ ತಕ್ಷಣ ನೀವು ಪ್ರತಿದಿನಕ್ಕೆ 2,000 ರೂಪಾಯಿ ಇರೋದು ರೂಮ್ಗಳಿದ್ದಾವೆ, 5,000 ರೂಪಾಯಿ ಇರೋಂಥ ರೂಮ್ಗಳು ಇದ್ದಾವೆ, ಓಕೆನಾ. ಬಟ್ ಹಾಸ್ಪಿಟ್ಲ್ಗಳಲ್ಲಿ ನೀವು ಆ ಹೈಯರ್ ಬೆನಿಫಿಟನ್ನು ಪಡ್ಕೊಳ್ಳೋಕ್ಕಾಗಲ್ಲ, ಬೇಸಿಕ್ ಬೆನಿಫಿಟ್ಗಳನ್ನು ನೀವು ಪಡ್ಕೋಬೋದು. ಏನೇ ಆಗಲಿ ಒಂದು ಗುಣಮಟ್ಟದ ಚಿಕಿತ್ಸೆ ಅಂತೂ ನಿಮಗೆ ಆಯುಷ್ಮಾನ್ ಕಾರ್ಡಲ್ಲಿ ಸಿಗುತ್ತೆ. ಫಸ್ಟ್ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು, ಆಮೇಲೆ ಅಲ್ಲಾಗಿಲ್ಲ ಅಂದರೆ ಮಾತ್ರ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗಳಿಗೆ ಅವರು ರೆಫರ್ ಮಾಡ್ತಾರೆ ಅಂತ ಹೇಳ್ಬೋದು, ಓಕೆನಾ. ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಈ ಕ್ಷಣದ ಕೆಲವೊಂದು ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿಟ್ಕೊಳ್ಳಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ, ಅಲ್ಲೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋದ ನೋಟಿಫಿಕೇಷನ್ ಬಂದಿಲ್ಲ ಅಂದರೂ ಕೂಡ ಅಲ್ಲೂ ಹಾಕ್ತಾ ಇರ್ತೀನಿ, ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.